ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಆರ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ರವೆ ಮತ್ತು ಸೌತೆಕಾಯಿಂದ ದೋಸೆ ಹೇಗೆ ಮಾಡೋದು ಅಂತೇಳಿ ಟೇಸ್ಟಿಯಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇದರಲ್ಲಿ ಒಂದು 1/4 kg ಒಂದು ಬೌಲು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಇದನ್ನು ನಾವು ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ನೆನ್ಕೊಳ್ಳೋಕೆ ಬಿಡಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ನೋಡಿ, ನೆನ್ಕೋಬೇಕು. ಇವಾಗ ಇದು ಒಂದು 10 ನಿಮಿಷ ನೆನೆಸ್ಬಿಟ್ಟು ರುಬ್ಕೋಬೇಕಾಗತ್ತೆ. ನಾನು ಅದು ನೆಂದಿರೋದಿಲ್ಲ, ಸ್ಮೂತಾಗಿ ನೆಂದಿರುತ್ತೆ. ಅದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಕೋಬೇಕಾಗತ್ತೆ. ನೋಡಿ, ಇದಕ್ಕೆ ನಾನು ಒಂದು ಸೌತೆಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಮೇಲಿಂದ ಸ್ವಲ್ಪ ಗ್ರೀನ್ ಇರೋದು ಸ್ವಲ್ಪ ಲೈಟಾಗಿ ತೆಗಿಬೇಕಾಗತ್ತೆ. ತೆಗೆದು ನಾನು ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕಾಗತ್ತೆ. ಹಾಗೆಯೇ ಇದಕ್ಕೆ ರುಚಿಗೆ ಬೇಕಾದಷ್ಟು ನಾವು ಇವಾಗ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ, ಸಾಫ್ಟ್ ಆಗೋವರೆಗೂ. ನೋಡಿ, ಅದಕ್ಕಿದ್ರೆ ಸಾಕು. ಮತ್ತು ನಾವು ಬೇರೆ ಐಟಮ್ಸ್ಗಳೆಲ್ಲ ಹಾಕಾದ್ಮೇಲೆ ಬೇಕು ಅಂದರೆ ನೀರು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ನಾನು ಇದಕ್ಕೆ 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. 1 ಕ್ಯಾರೆಟು ತುರಿದು ಹಾಕ್ಕೋಬೇಕಾಗತ್ತೆ. ನಾವು ಇದಕ್ಕೆ ಹಾಗೆಯೇ ನಾನು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. 1 ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ತೊಳೆದು. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ದೋಸೆದು. ಹಾಗೆಯೇ ನಾನು ಇದಕ್ಕೆ ಇವಾಗ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಆದಮೇಲೆ ಒಮ್ಮೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ, ಇದನ್ನು ನಾವು ನೀಟಾಗಿ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಇವಾಗ ಗಟ್ಟಿ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇದು ಗಟ್ಟಿ ಇದೆಯಲ್ಲ, ಇದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ನಾನು. ನಿಮಗೆ ಒಂದು ದೋಸೆ ಹಾಕಿದರೆ ಅದು ಹದ ಎಷ್ಟು ಇರಬೇಕು ಅನ್ನೋದು ನಿಮಗೆ ಸ್ವಲ್ಪ ಐಡಿಯಾಸ್ ಬರುತ್ತೆ. ನೋಡಿ, ಇದನ್ನು ನಾನು ಸ್ವಲ್ಪ ತವಾಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಬೇಯೋದು ಟೈಮ್ ಆಗೋದಿಲ್ಲ. ನೋಡಿ, ಇದನ್ನು ನೀಟಾಗಿ ಈ ಥರ ಹರಡಿಸ್ಕೊಂಬಿಡೋಣ ದೋಸೆ. ನಾರ್ಮಲ್ ನೀವು ಹೇಗೆ ದೋಸೆ ಹಾಕ್ತೀರಿ, ಈರುಳ್ಳಿ ದೋಸೆ ಎಲ್ಲ ಮಾಡ್ತೀರಲ್ಲ, ಅದೇ ಥರನೇ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಕಲರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರ ಮನೇಲಿ ಮಕ್ಕಳು ಸೊಪ್ಪು ಮತ್ತು ತರಕಾರಿ ಎಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ವೋ ಅವ್ರಿಗೆ ಮಾಡಿದರೆ ಆರಾಮಾಗಿ ತಿಂತಾರೆ. ಸಬ್ಬಸಿಗೆ ಸೊಪ್ಪು, ಇವಾಗ ನಾವೇನೇ ಬೇರೆ ಐಟಮ್ಸ್ಗಳೆಲ್ಲ ಮಾಡಿದಾಗ ಸೊಪ್ಪು ಹಾಕ್ಬಿಟ್ಟು ಸೊಪ್ಪೆತ್ತಿಟ್ಟು ತಿಂತಾರಲ್ವಾ, ಹಾಗೆ ಇದ್ರೊಳಗಡೆ ನಾವು ಮಿಕ್ಸ್ ಮಾಡಿಬಿಟ್ರೆ ಆರಾಮಾಗಿ ತಿಂತಾರೆ. ನೋಡಿ, ದೋಸೆ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಬಿಟ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳೆಲ್ಲ 1 ದೋಸೆ ತಿನ್ನೋರು 2 ದೋಸೆ ಆರಾಮಾಗಿ ತಿಂತಾರೆ. ನೀಟಾಗೆ ಬೇಯಿಸ್ಕೊಂಬಿಡೋಣ ನಾವು ಇವಾಗ, ಯಾಕೆಂದರೆ ಸೊಪ್ಪು ಮತ್ತು ಕ್ಯಾರೆಟು ಎಲ್ಲ ಹಾಕಿದ್ದೀವಲ್ವಾ. ಇದು ಸೌತೆಕಾಯಿ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ದೋಸೆ, ಚೆನ್ನಾಗಿರುತ್ತೆ. ಸ್ವಲ್ಪ ಕೂಡ ರಫ್ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತುಂಬಾ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ ದೋಸೆ. ನೀವು ಕೂಡ ಹೇಗಿದೆ ಅಂತ ಹೇಳಿ ಮಾಡಿ ನೋಡಿ. ನೋಡಿ, ನಾನು ಈ ದೋಸೆನ ನಾನು ಕಾಯಿ ಚಟ್ನಿ ಜೊತೆ ಮಾಡಿದ್ದೀನಿ. ನೋಡಿ,
ಇದು ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ಸ್ವಲ್ಪ ಖಾರವಾಗಿ ಚಟ್ನಿ ಮಾಡ್ಕೊಂಡ್ವಿ ಅಂದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಹೇಳಿ ತಿಳಿಸಿ.